ಆಕೆ 33 ವರ್ಷದ ಮಹಿಳೆ ಗಂಡನನ್ನ ಕಳೆದುಕೊಂಡು ತನ್ನ 2 ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ದವಳಿಗೆ ಆಟೋ ಡ್ರೈವರ್ ಪ್ರೀತಿಯ ಬಲೆ ಬೀಸಿದ್ದ. ಆತನ ಪ್ರೀತಿಯ ಬಲೆಯಲ್ಲಿ ಬಿದ್ದಾಕೆಗೆ ನಿನ್ನ 2 ಮಕ್ಕಳಿಗೆ ನಾನು ತಂದೆಯಾಗಿ ನಿನ್ನ ಜೊತೆ ಜೀವನ ಪೂರ್ತಿ ಉಸಿರಿಗೆ ಉಸಿರಾಗಿರ್ತೀನಿ ಅಂತ ಹೇಳಿದ್ದ. ಆದರೆ ಇದೇ ಆಟೋ ಚಾಲಕ ಹೊಸ ವರ್ಷದ ದಿನವೇ ಹೆಂಡತಿಯ ಉಸಿರು ನಿಲ್ಲಿಸಿ ಬಿಟ್ಟಿದ್ದಾನೆ. Robotic joint replacement available in V-Care Hubli. Call 8296275030. ಹೀಗೆ ಪೊಲೀಸರ ಜೊತೆ ಮಳ್ಳನಂತೆ ನಿಂತಿರುವ ಈತನ ಹೆಸರು ಮೆಹಬೂಬ್ ಅಂತ. ವಯಸ್ಸು 36. ಆಟೋ ರಿಕ್ಷಾ ಡ್ರೈವರ್ ಆಗಿದ್ದ ಈತನಿಗೆ 10 ವರ್ಷದ ಹಿಂದೆಯೇ ಮದುವೆ ಆಗಿತ್ತು. ಒಂದು ದಿನ ಕೆಲಸಕ್ಕೆ ಹೋದ್ರೆ 10 ದಿನ ಮನೆಯಲ್ಲೇ ಇರ್ತಾ ಇದ್ದ. ಈತನ ವರ್ತನೆಗೆ ಬೇಸತ್ತು ಹೆಂಡತಿ ಮನೆ ಬಿಟ್ಟು ಹೋಗಿದ್ಲು. ಹೆಂಡತಿ ಬಿಟ್ಟು ಹೋದ ನಂತರ ಒಂಟಿಯಾಗೆ ಇದ್ದ ಈತ ಗಂಡನನ್ನ ಕಳೆದುಕೊಂಡು 2 ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ದ ಅಂಜುಮಾಳ ಮೇಲೆ ಪ್ರೀತಿಯ ಬಲೆ ಬೀಸಿದ್ದಾನೆ. ಮೊದಲೇ ಗಂಡನನ್ನ ಕಳೆದುಕೊಂಡು ಜೀವನ ಮಾಡ್ತಾ ಇದ್ದ ಅಂಜುಮಾ ಆಟೋ ಡ್ರೈವರ್ ಮೆಹಬೂಬ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. 4 ವರ್ಷದ ಹಿಂದೆ ಇವನೊಂದಿಗೆ ಓಡಿ ಕೂಡ ಹೋಗಿದ್ಲು. ಕೆಲವು ದಿನಗಳ ನಂತರ ಹುಬ್ಬಳ್ಳಿಯ ಆನಂದ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದು ಸಂಸಾರ ಶುರು ಮಾಡಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಅಂಜುಮಾ ಮತ್ತೊಂದು ಮಗುವಿಗೆ ಜನ್ಮ ನೀಡಿದ್ದಳು. 4 ವರ್ಷಗಳ ಕಾಲ ಚೆನ್ನಾಗೇ ಇದ್ದ ಸಂಸಾರದಲ್ಲಿ ಅನುಮಾನ ಎಂಬ ಭೂತ ಒಕ್ಕರಿಸಿ ಇಬ್ಬರ ನಡುವೆ ಆಗಾಗ ಮನಸ್ತಾಪ ಬಂದು ಜಗಳ ಕೂಡ ಆಗ್ತಾ ಇತ್ತು. 4 ವರ್ಷ ಆಗಿದ್ರೆ ಮದ್ವೆ ಆಗಿದೆ. ನಾ ಇದ್ಮೇಲೆ ಅವ್ರಿಗೆ ಹಿಡಿದ್ರಿ ಮದ್ವೆ ಮಾಡ್ಕೋಬೇಡ ಅಂತ ಮತ್ತೆ ಮಾಡಿದ್ರಿ. ಯಾರೇ ಮೈಬೂಬ್ ಅಂತ ಇದು ಇಷ್ಟ ಆದ್ಮೇಲೆ ಮತ್ತೆ ಫೋನ್ ಮಾಡಿಲ್ಲ ಏನಿಲ್ಲ ರೀ. ಅವ್ರು ನಮ್ಗೆ ಏನ್ ಮಾಡಿಲ್ಲ ರೀ. ನಾವ್ ನಮ್ಮ ಮನಿಗೆ ಬರೋದಿಲ್ಲ ರೀ, ಅವ್ರ ಮನಿಗೆ ನಾ ಬಂದಿದ್ದಿಲ್ಲ ರೀ. ಏನಿಲ್ಲ ರೀ, ಏನ್ ಗೊತ್ತಿಲ್ಲ ರೀ. ಇವತ್ತು ಸತ್ತಾರಿ ಯಾರ ಮೈಬೂಬ್ ಹೊಡ್ತೀರಿ. ನಾ ಸಿಕ್ಬೇಕ್ರಿ ಇವ್ಗೆ. 2ನೇ ಮದ್ವೆ. ಏನು ಗಂಡ ತಿನ್ಕೊನ ಅಂತ. 2 ಮಕ್ಕಳ ಅದಾರ. ಲವ್ ಮ್ಯಾರೇಜ್. ಓಡ್ ಹೋಗಿದ್ರಿ. ಆಟೋ ಹೊಡಿತಾನ. ಬೇಡ ಅಂತ ಮಾಡಿದ್ರಿ. ಬೇಡ ಮಾಡ್ಕೊಂಡ್ ಬೇಡ ಚಲೋ ಇಲ್ಲ ಅಂತ ಹಿಡಿದ್ದೆ ನಾ. ಮತ್ತೇನ್ ಹಿಡಿದಿರಿ ಅವ್ರ? ಇಲ್ಲ ತಗೋ ನಾ ಮಾಡ್ಕೋತೀನಿ ಅವ್ನ್ಗೆ ಅಂತ ನಮ್ಮ ತಂಗಿ ಹಿಡಿದಿರಿ. ಆಯ್ತು ತಗೋಪ್ಪ ನಿಮ್ದು ಅನ್ಸ ನಮ್ಗೇನಿಲ್ಲ ಅಂತ ಹೇಳಿದ್. 2ನೇ ಮದ್ವೆ. ಎಲ್ಲಿದ್ದು ಗೊತ್ತಿಲ್ಲ ರೀ. ಯಾರ್ದ್ರಿ ಗೊತ್ತಿಲ್ಲ ರೀ. ಯಾರ್ದ್ರಿ ಈಗ ನಮ್ದು 2 ಐತ್ರಿ. ಅಲ್ತಾಪ್ ಒಂದು ಈಗಿಂದ 1 ಐತಿ. 4 ವರ್ಷ ಆಗೈತಿ ಸರ್. ಕೊಲೆಯಾದ ಅಂಜುಮಾಳ ಮೊಬೈಲ್ ಫೋನ್ ಯಾವಾಗಲೂ ಬ್ಯೂಸಿನೇ ಬರ್ತಾ ಇತ್ತಂತೆ. ಇದರಿಂದ ಮೆಹಬೂಬ್ಗೆ ಜಾಸ್ತಿ ಅನುಮಾನ ಬಂದಿತ್ತು. ಇಬ್ಬರ ನಡುವೆ ಜಗಳ ಆಗಿ 15 ದಿನಗಳ ಹಿಂದೆ ಮೆಹಬೂಬ್ ಮನೆ ಬಿಟ್ಟು ಹೋಗಿದ್ದ. ಇವತ್ತು ಬೆಳಿಗ್ಗೆ ಮನೆಗೆ ಬಂದಿದ್ದ ಮೆಹಬೂಬ್ ಮನೆಯಲ್ಲಿ ಇದ್ದ 2 ಮಕ್ಕಳನ್ನ ಶಾಲೆಗೆ ಕಳುಹಿಸಿದ ನಂತರ ಹೆಂಡತಿ ಜೊತೆ ಜಗಳ ತೆಗೆದಿದ್ದಾನೆ. ನೀನು ಯಾರ ಜೊತೆ ಮಾತಾಡ್ತೀಯಾ, ನಿನಗೆ ಬೇರೆಯವರ ಜೊತೆ ಸಂಬಂಧ ಇದೆಯಾ ಅಂತ ಹೇಳಿ ಜಗಳ ತೆಗೆದು ಅಂಜುಮಾಳ ಕುತ್ತಿಗೆಗೆ ಬಲವಾಗಿ ಹೊಡೆದು ಬಿಟ್ಟಿದ್ದಾನೆ. ಪರಿಣಾಮ ಅಂಜುಮಾ ಅಲ್ಲೇ ಬೆಡ್ ಮೇಲೆಯೇ ಜೀವ ಬಿಟ್ಟಿದ್ದಾಳೆ. ಅಂಜುಮಾ ಸತ್ತಿದ್ದಾಳೆ ಅಂತ ಗೊತ್ತಾಗಿ ಮೆಹಬೂಬ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಗಂಡ ಹೆಂಡತಿ ಜಗಳ ಒಮ್ಮಿಂದೊಮ್ಮೆಲೆ ಹೇಗೆ ಶಾಂತವಾಯಿತು ಅಂತ ಅನುಮಾನಗೊಂಡ ಅಕ್ಕಪಕ್ಕದವರು ಮನೆಗೆ ಬಂದು ನೋಡಿದಾಗ ಅಂಜುಮಾ ಕೊಲೆಯಾದ ಮಾಹಿತಿ ಗೊತ್ತಾಗಿದೆ. ಕೂಡಲೇ ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಅಲರ್ಟ್ ಆದ ಹಳೆ ಹುಬ್ಬಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಹಾಗೂ PSIಗಳಾದ ಭೀಮಣ್ಣ ಸಾತಣ್ಣವರ್ ಮತ್ತು ವಿಶ್ವನಾಥ್ ಎಸ್ಕೇಪ್ ಆಗ್ತಾ ಇದ್ದ ಮೆಹಬೂಬ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಆಗ ತಾನು ಯಾಕೆ ಕೊಲೆ ಮಾಡಿದೆ ಅಂತ ಪೊಲೀಸರಿಗೆ ಈತ ಕಾರಣ ಬಾಯ್ಬಿಟ್ಟಿದ್ದಾನೆ. ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ರೆಹಮತ್ ನಗರದಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ. ಇದರಲ್ಲಿ ಅಂಜುಮ್ ಅನ್ನುವಂಥ ಸುಮಾರು 32 ವರ್ಷದ ಒಬ್ಬ ಲೇಡಿ, ಆಕೆ ಸತ್ತ ಸ್ಥಿತಿಯಲ್ಲಿ ಬಾಡಿ ಮಂಚದ ಮೇಲೆ ದೊರಕಿದೆ. ಈಗ ಅವ್ರ ಕುಟುಂಬ ಸದಸ್ಯರು, ಅವ್ರ ಮಗ ಅವರೆಲ್ಲ ಹೇಳೋದು ಮತ್ತೆ ಅಕ್ಕಪಕ್ಕದವ್ರು ಹೇಳುವಂಥದ್ದು ಸ್ವಲ್ಪ ಅವರಲ್ಲಿ ಗಲಾಟೆ ನಡೀತಾ ಇತ್ತು. ಆ ಗಂಡ ಏನಿದ್ದಾನೆ ಭಾಳ ದಿವಸ ಆ ಕಡೆ ಹೋಗಿ ಯಾವಾಗಾದ್ರೂ ಒಂದ್ಸರಿ ಬರ್ತಾ ಇದ್ದ ಅಂತ. ನಿನ್ನೆ ನೈಟ್ ಬಂದಾಗ ಎಲ್ಲ ಗಲಾಟೆ ಮಾಡಿಕೊಂಡ್ರು. ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ, ನಾನು ಮಲಗಿದ್ದೆ. ಬೆಳಗ್ಗೆ ನಾನು ಶಾಲೆಗೆ ಹೋದೆ ಇದ್ದು ನಮ್ಮಮ್ಮ ಎದ್ದೇಳಲೇ ಇಲ್ಲ ಅಂತ ಮಗನೂ ಕೂಡ ಹೇಳ್ತಾನೆ. ಮತ್ತು ಆರೋಪಿ ಏನಿದ್ದಾನೆ ಮೆಹಬೂಬ್ ಬಾಷಾ, ಇವನು ಆಟೋ ಡ್ರೈವರು, 34 ವರ್ಷ. ಈತನ್ನ ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೆ ಒಳಪಡಿಸಿದ್ದೀವಿ. ಆತ ಈ ಲೇಡಿ ಸ್ವಲ್ಪ ಯಾರ್ಯಾರೋ ಬರೋದು ಹೋಗೋದೆಲ್ಲ ಮಾಡ್ತಾಯಿದ್ರು. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಕರೆಕ್ಟಾಗಿ ಉತ್ತರ ಕೊಡಲಿಲ್ಲ, ಹಂಗಾಗಿ ಹೊಡೆದಿದ್ದೀನಿ ಅನ್ನೋ ಟೈಪ್ ಹೇಳ್ತಾನೆ. ಇದು ಯಾವುದೇ ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ಈ ಥರ ಹೇಳೋದು ಕಾಮನ್ನು.
ಅದೇನು ಯಾವ ಕಾರಣಕ್ಕಾಗಿದೆ ಅನ್ನೋದು ಸರ್ಟೈನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಓಲ್ಡ್ ಹುಬ್ಳಿ ಒಂದು ಕೊಲೆ ಪ್ರಕರಣ ದಾಖಲೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಹಳೆ ಹುಬ್ಬಳ್ಳಿ ಪೊಲೀಸರು ಸಮಗ್ರ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಇತ್ತ ಗಂಡನನ್ನ ಕಳೆದುಕೊಂಡು ಇಬ್ಬರು ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ದ ಅಂಜುಮ ಆಟೋ ಡ್ರೈವರ್ ಮೆಹಬೂಬ್ನನ್ನ ನಂಬಿ ಇದೀಗ ಜೀವ ಕಳೆದುಕೊಂಡಿದ್ದಾಳೆ. ಹಾಗೂ 3 ಮಕ್ಕಳು ಈಗ ತಬ್ಬಲಿ ಆಗಿದ್ದು ದುರಂತವೇ ಸರಿ. ವಿನಯ್ ರೆಡ್ಡಿ, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.